ನಮಸ್ಕಾರ. ಕ್ಷಣಾರ್ಧದಲ್ಲಿ ಹುಟ್ಟುವ ಆಕರ್ಷಣೆಯನ್ನು ನೀವು ಪ್ರೀತಿ ಎಂದು ನಂಬಿದ್ದೀರಾ? ಯಾರನ್ನು ನೋಡಿದ ತಕ್ಷಣ ಅವರೇ ನನ್ನ ಸರ್ವಸ್ವ ಎಂದು ಭಾವಿಸುವುದು ಎಷ್ಟು ಅಪಾಯಕಾರಿ ಗೊತ್ತಾ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ವಿವೇಕಹೀನ ಮನುಷ್ಯ ಕೇವಲ ಬಾಹ್ಯ ರೂಪಕ್ಕೆ ಮರುಳಾಗಿ ತನ್ನ ಭವಿಷ್ಯವನ್ನು ಬಲಿ ನೀಡುತ್ತಾನೆ. ಇಂದಿನ ಕಾಲದಲ್ಲಿ ಇದನ್ನು ಇನ್ಫ್ಯಾಚುವೇಷನ್ ಎನ್ನಬಹುದು. ಇದು ನಿಮ್ಮನ್ನು ಹೇಗೆ ಕುರುಡನಾಗಿ ಮಾಡುತ್ತದೆ? ಇದರಿಂದ ಹೊರಬರುವುದು ಹೇಗೆ? ಇಂದು ನಾವು ಚಾಣಕ್ಯ ನೀತಿಯ 3 ಕಟು ಮೋಹದ ರಹಸ್ಯಗಳನ್ನು ತಿಳಿಯೋಣ. ವಿವೇಚನೆಯ ಅಂತ್ಯ, ಎಂಡ್ ಆಫ್ ಲಾಜಿಕ್. ಚಾಣಕ್ಯರ ಮೊದಲ ಕಟು ಸತ್ಯ ಇಲ್ಲಿದೆ. ಮೋಹದಲ್ಲಿ ಬಿದ್ದವನಿಗೆ ಹಗಲಿನಲ್ಲಿಯೂ ದಾರಿ ಕಾಣುವುದಿಲ್ಲ. ಪ್ರೀತಿ ಮತ್ತು ಮೋಹದ ನಡುವೆ ಒಂದು ದೊಡ್ಡ ವ್ಯತ್ಯಾಸವಿದೆ. ಪ್ರೀತಿ ನಿಧಾನವಾಗಿ ಬೆಳೆಯುತ್ತದೆ ಮತ್ತು ನಿಮ್ಮನ್ನು ಪಕ್ವಗೊಳಿಸುತ್ತದೆ. ಆದರೆ ಮೋಹವು ಬೆಂಕಿಯಂತೆ ಕ್ಷಣಾರ್ಧದಲ್ಲಿ ಹತ್ತಿಕೊಳ್ಳುತ್ತದೆ ಮತ್ತು ನಿಮ್ಮ ಬುದ್ಧಿಯನ್ನು ಸುಟ್ಟು ಹಾಕುತ್ತದೆ. ನೀವು ಕೇವಲ ಒಬ್ಬರ ಮುಖ ಅಥವಾ ಮಾತುಗಳಿಗೆ ಮರುಳಾಗಿದ್ದರೆ ಅದು ಪ್ರೀತಿಯಲ್ಲ, ಅದು ಕೇವಲ ನಿಮ್ಮ ಇಂದ್ರಿಯಗಳ ಹಪಾಹಪಿ ಮಾತ್ರ. ಇದು ನಿಮ್ಮನ್ನು ಯೋಜಿಸುವ ಶಕ್ತಿಯಿಂದ ದೂರ ಮಾಡುತ್ತದೆ. ಕೇವಲ ಕ್ಷಣಿಕ ಸುಖ, ದಿ ಇಲ್ಯೂಷನ್ ಆಫ್ ಪರ್ಮನೆನ್ಸ್. ಚಾಣಕ್ಯರು ಎಚ್ಚರಿಸುತ್ತಾರೆ, ಯಾವುದರ ಅಡಿಪಾಯ ದುರ್ಬಲವಾಗಿರುತ್ತದೆಯೋ ಅದರ ಪತನ ಖಚಿತ. ಇನ್ಫ್ಯಾಚುವೇಷನ್ ಎನ್ನುವುದು ಕೇವಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಷ್ಟೇ. ಇದು ಕೆಲವು ದಿನಗಳು ಅಥವಾ ತಿಂಗಳುಗಳ ಕಾಲ ಮಾತ್ರ ಇರುತ್ತದೆ. ಯಾವಾಗ ಅಸಲಿ ಜೀವನದ ಸಮಸ್ಯೆಗಳು ಎದುರಾಗುತ್ತವೋ ಆಗ ಈ ನಕಲಿ ಪ್ರೀತಿ ಮಾಯವಾಗಿ ಕೇವಲ ಕಹಿಯಷ್ಟೇ ಉಳಿಯುತ್ತದೆ. ಚಾಣಕ್ಯನ ಪ್ರಕಾರ ಸೌಂದರ್ಯವು ನಶ್ವರ, ಆದರೆ ಗುಣವು ಶಾಶ್ವತ. ರೂಪ ನೋಡಿ ಮಾಡುವ ವ್ಯಾಮೋಹವು ಎಂದೆಗಾದರೂ ಪಶ್ಚಾತ್ತಾಪಕ್ಕೆ ದಾರಿ ಮಾಡಿಕೊಡುತ್ತದೆ. ಗುರಿಯ ಪತನ, ಡಿವಿಯೇಷನ್ ಫ್ರಮ್ ಗೋಲ್ಸ್. ಚಾಣಕ್ಯನ ಪ್ರಕಾರ ಮೋಹವು ಮನುಷ್ಯನ ಶ್ರೇಷ್ಠ ಶತ್ರು, ಯಾಕೆಂದರೆ ಅದು ಅವನನ್ನು ಗುರಿಯಿಂದ ವಿಚಲಿತಗೊಳಿಸುತ್ತದೆ. ವ್ಯಾಮೋಹೋ ಜಯತೆ ದೈನ್ಯಂ, ಅಂದರೆ ಅತಿಯಾದ ವ್ಯಾಮೋಹವು ದೈನ್ಯತೆಯನ್ನು ಅಥವಾ ಬಡತನವನ್ನು ತರುತ್ತದೆ. ವಿದ್ಯಾರ್ಥಿಗಳು ಮತ್ತು ಯುವಜನರು ಕೇವಲ ಈ ಕ್ಷಣಿಕ ಆಕರ್ಷಣೆಗೆ ಬಲಿಯಾಗಿ ತಮ್ಮ ಶಿಕ್ಷಣ ಮತ್ತು ವೃತ್ತಿಜೀವನವನ್ನು ನಾಶ ಮಾಡಿಕೊಳ್ಳುತ್ತಿದ್ದಾರೆ. ಯಾರು ತಮ್ಮ ಇಂದ್ರಿಯಗಳನ್ನು ಹತೋಟಿಗಿಡಬಲ್ಲರೋ ಅವರು ಮಾತ್ರ ಈ ಮೋಹದ ಬಲೆಯಿಂದ ಪಾರಾಗಿ ಶ್ರೇಷ್ಠ ಸಾಧಕರಾಗಬಲ್ಲರು. ಆಕರ್ಷಣೆ ಸಹಜ, ಆದರೆ ಅದಕ್ಕೆ ಬಲಿಯಾಗುವುದು ಮೂರ್ಖತನ. ಪ್ರೀತಿಯ ಹೆಸರಿನಲ್ಲಿ ನಿಮ್ಮನ್ನು ನೀವೇ ವಂಚಿಸಿಕೊಳ್ಳಬೇಡಿ. ಚಾಣಕ್ಯನ ಈ ಕಠಿಣ ಮಾತುಗಳು ನಿಮ್ಮ ಕಣ್ಣು ತೆರೆಸಲಿ. ನಿಮ್ಮ ಜೀವನದಲ್ಲಿ ಇಂತಹ ಕ್ಷಣಿಕ ವ್ಯಾಮೋಹಕ್ಕೆ ಬಿದ್ದು ನೀವು ಸಮಯ ವ್ಯರ್ಥ ಮಾಡಿದ್ದೀರಾ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಪ್ರೀತಿ ಮತ್ತು ಮೋಹದ ನಡುವೆ ಗೊಂದಲದಲ್ಲಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರ ಭವಿಷ್ಯ ಉಳಿಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಗುರಿಯತ್ತ ಗಮನವಿರಲಿ.